ಚನ್ನವೀರ ಶಿವಯೋಗಿಗಳ ಮಠದಲ್ಲಿ ಹಾಲವರ್ತಿ ಅಂಗಳದಲ್ಲಿ ತಿಂಗಳ ಅರಿವಿನ ಬೆಳಕು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಹರಪನಹಳ್ಳಿ ಪಟ್ಟಣದ ಗೋಸಾಯಿ ಗುಡ್ಡದ ಹಿಂಭಾಗದಲ್ಲಿರುವ ಶ್ರೀ ಚನ್ನವೀರ ಶಿವಯೋಗಿಗಳ ಮಠದಲ್ಲಿ ಶಿವಾನುಭವ ಬಳಗ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ಮಹಿಳಾ ವೇದಿಕೆ ಯುವ ಘಟಕ ಹರಪನಹಳ್ಳಿ ಇವರ ಸಹಯೋಗದೊಂದಿಗೆ ಹಾಲವರ್ತಿ ಅಂಗಳದಲ್ಲಿ ತಿಂಗಳ ಅರಿವಿನ ಬೆಳಕು ಹಾಗೂ 20ನೇ ಶಿವಾನುಭವ ಸಂಪದ ಮತ್ತು ಉಪನ್ಯಾಸ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮ.ನೀಪ್ರ ಚನ್ನವೀರ ಮಹಾಶಿವಯೋಗಿಗಳು ಜಂಗಮ ಕ್ಷೇತ್ರ ಲಿಂಗನಾಯಕನಹಳ್ಳಿ ವಹಿಸಿದ್ರು ಮತ್ತು ಅಧ್ಯಕ್ಷತೆಯನ್ನ ಶ್ರೀ ಮ.ನೀಪ್ರ ಚನ್ನಬಸವ ಶಿವಯೋಗಿಗಳು ಗುಡ್ಡದ ವಿರಕ್ತ ನೀಲಗುಂದ ಹಾಗೂ ಪ್ರಾಸ್ತಾವಿಕ ನುಡಿಯನ್ನ ಶ್ರೀ ಕೆ ಉಮಾಪತಿ ಸಂಘಟನಾ ಕಾರ್ಯದರ್ಶಿಗಳು ಶರಣ ಸಾಹಿತ್ಯ ಪರಿಷತ್ ಹರಪನಹಳ್ಳಿ ಇವರು ನುಡಿದ್ರು ಮತ್ತು ಉಪನ್ಯಾಸವನ್ನ ಶ್ರೀ ಬಣಕಾರ ರಾಜಶೇಖರ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ಹರಪನಹಳ್ಳಿ ಇವರು ನೀಡಿದ್ರು. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಮತಿ ಶ್ವೇತಾ ಕರಿಬಸವರಾಜ್ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಶ್ರೀಮತಿ ಜಯಶ್ರೀ ಬಸವರಾಜ್ ಗಾಣಿಗೇರ ಅಧ್ಯಕ್ಷರು, ಕದಳಿ ವೇದಿಕೆ ಹಾಗೂ ಶ್ರೀ ಎ ಕರಿಬಸವರಾಜ ವಿದ್ಯುತ್ ಗುತ್ತಿಗೆದಾರರು ಮತ್ತು ಅಧ್ಯಕ್ಷರು, ಶರಣ ಸಾಹಿತ್ಯ ಪರಿಷತ್ ಯುವ ಘಟಕ ಹರಪನಹಳ್ಳಿ ಹಾಗೂ ಸರ್ವ ಭಕ್ತಾದಿಗಳು, ತಾಯಂದಿರು, ಮಕ್ಕಳು ಉಪಸ್ಥಿತರಿದ್ದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅದಲ್ರಿ. ನಾವೀಗ ಓಂಕಾರ ಗಾನ ಮಾಡ್ತೇವಲ್ಲ, ಮೈಯೆಲ್ಲ ಹಗರು ಮಾಡ್ಕೊಳ್ರಿ. ನಂದು ಏನೈತಲ್ಲ, ನಾನು ನಂದು ಅಂತಕ್ಕಂಥದ್ದು ಎನ್ನ ವಾಮ ಕ್ಷೇಮ ಐತಲ್ಲ ಅವನಿಗೆ ಅರ್ಪಿಸ್ಬಿಟ್ರೆ, ಎನ್ನ ಹಾನಿ ವೃದ್ಧಿ ಅಂತಕ್ಕಂಥದ್ದು ಐತಲ್ಲ ಅದನ್ನು ಅರ್ಪಿಸ್ಬಿಟ್ರಿ. ಮುಂದೆ ಹೇಳ್ತಾರ ಏನ ಮಾನ ಅಪಮಾನಗಳದವಲ್ಲ ಅವನಿಗೆ ಅರ್ಪಿಸ್ಬಿಟ್ರಿ. ಅದನ್ನ ಕಳಿಸ್ಕೊಂತ ಬರ್ರಿ. ಇನ್ನೊಂದು ಕಡೆಯಲ್ಲಿ ಏನ್ ಹೇಳ್ತಾರ ಅಂದ್ರ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಅಂತ ಹೇಳ್ತಾರ. ಬಳ್ಳಿಗೆ ಕಾಯಿ ಒಜ್ಜೆ ಹಾಕತ್ತೇನ್ರಿ? ಮಕ್ಕಳು ನೋಡಿದ್ರಿ ನೀವು? ತಾಯಿಗೆ ಮಕ್ಕಳು ಒಜ್ಜೆ ಹಾಕವ. ಹಂಗ ಈ ಸೃಷ್ಟಿ ಅಂತಕ್ಕಂಥದ್ದು ಜ್ಞಾನ, ಅರಿವು, ತಿಳುವಳಿಕೆ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡ್ರಿ, ಒಬ್ಬ ಜ್ಞಾನಿಯನ್ನ ನಾವು ನೋಡಿದ ತಕ್ಷಣ ಭಾಷೆ ಆನಂದ ಆಗ್ತೈತಿ. ಅವ ಗಂಭೀರವಾಗಿನೇ ಇರುತ್ತಾನೆ, ಜೊತೆಗೆ ಎಷ್ಟು ಬೇಕು ಅಷ್ಟನ್ನೇ ಕೊಡ್ತಿದ್ದಾನೆ. ಆ ರೀತಿಯಾಗಿ ಅಲ್ಲಮ್ಮ ಪ್ರಭುಗಳು ಕೂಡ ಯೋಮಕಾಯ ಅಂತ ಹೇಳಿದೆ, ಆಮೇಲೆ ಬಯಲುಕಾಯ ಅಂತ ಹೇಳಿದೆ. ಅದಕ್ಕೆ ಅವನಿಗೆ ಗೊಗ್ಗೈನ ಹತ್ರ ಹೋಗಿದ್ದ. ಒಬ್ಬ ಗೊಗ್ಗೈ ಅಂತ ತಿಳ್ಕೊಂಡು ಕೃಷಿ ಮಾಡ್ತಾ ಇದ್ದ, ತೋಟ ಮಾಡ್ತಾ ಇದ್ದ. ತನುವ ತೋಂಟವ ಮಾಡಿ ಮನವ. ಆಮೇಲೆ ಅಲ್ಲಮ್ಮ ಪ್ರಭುಗಳು ಅವನಿಗೆ ಹೇಳ್ತಾರ, ಹೊರಗಿನ ತೋಟ ಮಾಡೇನೆ, ನಾನೆಲ್ಲ ಬಹಳ ಚೆನ್ನಾಗಿ ಬಾಳೆ, ಕಬ್ಬು, ಹಲಸೆಲ್ಲ ಬೆಳೆದಿದ್ದೇನೆ, ನೀರು ಹಾಸಿದ್ದೇನೆ. ಆಮೇಲೆ ಅವಾಗೆಲ್ಲ ಇದು ಇತ್ತು, ಕಪ್ಪಲಿ ಅಂತ ಹೊಡಿತಾ ಇದ್ರು, ಆ ನೀರು ಹಾಸಿದ್ದೇನೆ. ಇಷ್ಟೆಲ್ಲ ಮಾಡಿ ನಾನು ಅದ್ಭುತವಾಗಿರುವಂತ ತೋಟ ನೋಡಂತ ಅಲ್ಲಮ್ಮ ಪ್ರಭುಗಳಿಗೆ ಅವ್ರ ಸಂಚಾರ ಮೂರ್ತಿಗಳು ಬಂದಾಗ ಹೇಳಿದವ ಗೊಗ್ಗಯ್ಯ. ಹಾಲವರ್ತಿ ಚನ್ನವೀರ ಮಹಾಶಿವಗಳು ಎನ್ನ ಗುರುಗಳು ಅವರನ್ನು ನೆನೆಸಿಕೊಂಡು ಸದ್ಯದ ಪೀಠಾಧಿಪತಿ ಪರಮ ಪೂಜ್ಯರು ಕೂಡ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ. ಇದು ಅಜ್ಞಾತವಾಸದಲ್ಲಿತ್ತು, 350 ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು. ಇತ್ತಿತ್ತಲಾಗಿ ಹಿಂದಿನ ಗುರುಗಳು, ನನ್ನ ಪೂಜ್ಯ ಗುರುಗಳು ಇದನ್ನು ಪ್ರಯತ್ನ ಮಾಡಿ ಇಲ್ಲೊಂದು ಅವರ ಸ್ಮಾರಕವಾಗಿ ಮಠವನ್ನು ಕಟ್ಟಿಸಿದರು. ನೆಕ್ಸ್ಟು ಇದೇ ಒಂದು ವಿಸ್ಮಯ ಅಂತ ಅನಿಸ್ತಾ ಇದೆ. ಏಕೆಂದರೆ ಈಗಿನ ದಿನಮಾನದಲ್ಲಿ ಈ ಹರಪನಹಳ್ಳಿ ರಾಜರು ಕಟ್ಟಿಸಿರುವಂಥ 101 ದೇವಸ್ಥಾನ, 101 ಮಠಗಳು, 101 ಬಾವಿಗಳು, ಕೆರೆಗಳು ಇವೆಲ್ಲ ಇವತ್ತೇನಾಗಿಬಿಟ್ಟು ಒಂದು ಎಲ್ಲ ಬತ್ತಿ ಹೋಗಿದ್ದಾವೆ. ಆದರೆ ಎಲ್ಲ ಜಲ ಇಲ್ಲಿ ಬಂದು ಸೇರಿದೆ ಅಂತಂದರೆ ಇದೊಂದು ಶಕ್ತಿ ಇದೆ ಅನ್ನೋದಕ್ಕೆ ನಮಗೆ ಭಾಳಷ್ಟು ಆನಂದ ಅನ್ನಿಸ್ತಾ ಇದೆ. ಜೊತೆಗೆ ಇತ್ತಿತ್ತಲಾಗಿ ನಮ್ಮ ಅಪೇಕ್ಷೆ ಏನಿದೆ ಅಂದರೆ ಇಂಥ ಅದ್ಭುತವಾಗಿರುವಂಥ ವಿಸ್ಮಯವಾಗಿರ್ತಕ್ಕಂಥ ಈ ಒಂದು ಹಾಲವರ್ತಿ ಹೊಂಡ ಎಲ್ಲೆಲ್ಲಿ ಇಲ್ಲ ಇಲ್ಲಿದೆ ಅಂತಂದರೆ ಇದೊಂದು ವಿಸ್ಮಯನ. ಅದಕ್ಕಾಗಿ ಇದೊಂದು ಪ್ರವಾಸಿ ತಾಣ ಆಗಬೇಕನ್ನೋದೇ ನಮ್ಮ ಅಪೇಕ್ಷೆ. ಹಾಗೆಯೇ ಎಲ್ಲ ಭಕ್ತರಿಗೂ ಕೂಡ ತಿಳಿಸಿದ್ದೇವೆ. ಮುಂದೊಂದು ದಿನ ಇದೊಂದು, ಯಾಕಂದರೆ ಹಾಲವರ್ತಿ ಶಿವಾನುಭವ ಚಳವಳಿಯ ಮೂಲಕರ್ತರು ವಿಜಯನಗರ ಜಿಲ್ಲೆದ ಹರಪನಹಳ್ಳಿ, ಹರಪುರ ಅಂತಕ್ಕಂಥ ಈ ನಾಡಿಗೆ ಮೂಲ ಹೆಸರು. ಇಲ್ಲಿ ಬಸವಂತಪ್ಪ ನಾಯಕ ಆತಕ್ಕಂಥ ಕಾಲದಲ್ಲಿ ಚನ್ನವೀರ ಶಿವಯೋಗಿಗಳು ಗೋಸಾವಿ ಗುಡ್ಡದ ಪಕ್ಕದಲ್ಲಿಯೇ ಬಂದು ಅನುಷ್ಠಾನ ತಪಸ್ಸು ಮಾಡ್ತಾ ಇರುವಾಗ ಈ ನಾಡಿಗೆ ಬರಗಾಲ ಬಿತ್ತು. ಎಲ್ಲ ಪ್ರಜೆಗಳಿಗೂ, ರಾಜರಿಗೂ, ಯಾರಿಗೂ ನೀರಿಲ್ಲದ ಸಂದರ್ಭದಲ್ಲಿ ಗುರುಗಳ ಹತ್ರ ಬಂದು ನಿವೇದನೆ ಮಾಡಿಕೊಂಡಾಗ ಗುರುಗಳು ತಮ್ಮ ಹಸ್ತದಿಂದ ವರ್ತೆಯನ್ನು ತೆಗೆದರಿಲ್ಲ.
ಹೊರತೆಯನ್ನು ತೆಗೆದಕ್ಕೆ ಅದಕ್ಕೆ ಹಾಲು ಹೊರತೆ ಅಂತ ಬಂತು. ಅವಾಗಿನಿಂದ ನೀರು ಪುಟಿಯಕ್ಕೆ ಹತ್ತಿದ್ದು ಇವತ್ತಿಗೂ ನೀರು ಪುಟಿತನ ಐತಿ. ಯಾವುದೋ ಬ್ಯಾಸಿಗೆ ಬಂದರು, ಮಳೆಗಾಲ ಬಂದರು, ಚಳಿಗಾಲ ಬಂದ್ರೂ ಯಾವುದೇ ಕಾಲಕ್ಕೂ ನೀರು ಬತ್ತೋದಿಲ್ಲ. ಈಗೂ ನೀರು ಪುಟ್ಟದು ಆ ಕಡೆ ಹರಿಕಂತನ ಹೋಗ್ತಾ ಐತಿ. ಅದು ಕುಡಿದು ನೋಡಿದೆ ಅಂದ್ರೆ ಹಾಲದ್ದಂಗನ ಅದಾವು. ತೆಂಗಿನ ಹಾಲು ಯಾವ ರೀತಿ ಇರ್ತೈತೋ ಅದೇ ಥರನ ಹಾಲದ್ದಂಗೆ ಅದಾವು. ಅದಕ್ಕೆ